ಇನ್ನು ತಮಿಳುನಾಡಿನ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಇಬ್ಬಾಗವಾಯಿತು ತಮಿಳುನಾಡಿನ ಎಐಎಡಿಎಂಕೆ ಪಾರ್ಟಿ. ಎರಡು ಬಣಗಳಾಗಿ ಒಡೆದ ಎಐಎಡಿಎಂಕೆ ಪಾರ್ಟಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ವಿಚಾರದಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಪಿ ವೇಲುಮಣಿ ಆಯ್ಕೆಯಾಗಿದ್ದಾರೆ. ಪಿ ವೇಲುಮಣಿ ಆಯ್ಕೆ ಮಾಡಿದ ಶಾಸಕರ ಒಂದು ಟೀಮ್. ಆದರೆ ಪಿ ವೇಲುಮಣಿ ಆಯ್ಕೆ ಮಾಡಿ ಸಹಿ ಮಾಡಿ ಸ್ಪೀಕರ್ಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಆಯ್ಕೆ ಮಾಡಿದ ಮತ್ತೊಂದು ಗುಂಪು, ಪಳನಿಸ್ವಾಮಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿ ಅಂತ ಮತ್ತೊಂದು ಗುಂಪು ಸ್ಪೀಕರ್ಗೆ ಪತ್ರವನ್ನ ಸಲ್ಲಿಸಿದ್ದಾರೆ. ಇದರಲ್ಲಿ 17 ಜನ ಶಾಸಕರ ಗುಂಪಿದೆ. ಇವರು ಪಳನಿಸ್ವಾಮಿಯ ಪರವಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. 17 ಜನ ಶಾಸಕರು ಪಳನಿಸ್ವಾಮಿಯ ಪರವಾಗಿ ಮನವಿಯನ್ನು ಸಲ್ಲಿಸಿರುವಂಥದ್ದು. ಇದರಿಂದಾಗಿ ಕೆಲವೊಂದು ಕಡೆ ಎಐಎಡಿಎಂಕೆ ಪಾರ್ಟಿ ಇಬ್ಬಾಗವಾಗ್ತಾ ಇರುವಂಥದ್ದು. ಏನಾದರೂ ಕೂತು ಮಾತಾಡಿಕೊಂಡು ಈ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಕೊಂಡು ಮುಂದೆ ಹೋಗ್ತಾರಾ? ಆ ರೀತಿಯಾದಂಥ ಯಾವುದೇ ಲಕ್ಷಣಗಳಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಎರಡು ಬಣಗಳಾಗಿ ಪಾರ್ಟಿ ಒಡೆದು ಹೋಗಿದೆ. ಈಗಾಗಲೇ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಮತ ಸ್ಫೋಟವಾಗಿರುವಂಥದ್ದು. ಶಾಸಕಾಂಗ ಪಕ್ಷದ ನಾಯಕರಾಗಿ ಪಿ ವೇಲುಮಣಿ ಅವರನ್ನ ಒಂದು ಗುಂಪು ಆಯ್ಕೆ ಮಾಡಿದೆ. ಒಂದು ಟೀಮ್ ಪಿ ವೇಲುಮಣಿ ಅವರನ್ನ ಆಯ್ಕೆ ಮಾಡಿದೆ. ಈ ಬಗ್ಗೆ ಸ್ಪೀಕರ್ಗೆ ಪತ್ರವನ್ನು ಕೂಡ ಕೊಡಲಾಗಿರುವಂಥದ್ದು. ಎಲ್ಲ ಶಾಸಕರು ಅಂದರೆ ಪಿ ವೇಲುಮಣಿ ಅವರ ಪರವಾಗಿರುವಂತಹ ಶಾಸಕರುಗಳು ಸಹಿ ಮಾಡಿ ಮನವಿ ಪತ್ರವನ್ನು ಸ್ಪೀಕರ್ಗೆ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ಆಯ್ಕೆ ಮಾಡಿರುವಂತಹ ಮತ್ತೊಂದು ಗುಂಪು, ಪಳನಿಸ್ವಾಮಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅವ್ರನ್ನ ಆಯ್ಕೆ ಮಾಡಿ ಅಂತ 17 ಜನ ಇರುವಂಥ ಶಾಸಕರ ಮತ್ತೊಂದು ಗುಂಪು ಪತ್ರಕ್ಕೆ ಸಹಿ ಹಾಕಿ ಅದನ್ನು ಸ್ಪೀಕರ್ಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ಇದು ಇಲ್ಲೂ ಕೂಡ ಈಗ ಮತ್ತೆ ನಂಬರ್ ಗೇಮ್ ಆರಂಭ ಆಗುವಂಥ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ಪಕ್ಷ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ, ಪಕ್ಷವೇ ಇಬ್ಬಾಗ ಆಗಿರೋದ್ರಿಂದಾಗಿ ಅವರೇ ಕೂತು ಅವರೇ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗಿರುವಂಥದ್ದು. ಇಲ್ಲ ಅಂತಂದರೆ ಪಕ್ಷ ಇಬ್ಬಾಗವಾಗುವಂಥದ್ದು ಗ್ಯಾರಂಟಿ. ಆಲ್ಮೋಸ್ಟ್ ಈಗಾಗಲೇ ಎರಡು ಬಣಗಳಾಗಿ ಬೇರೆ ಬೇರೆ ಆಗಿರುವಂತಹ ಪಕ್ಷ ಇದನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ತಾರೆ ಅಥವಾ ಹೀಗೆ ಇದು ಮುಂದುವರಿಯುತ್ತಾ? ಜೊತೆಗೆ ಕಾನೂನಾತ್ಮಕವಾಗಿ ಇವರು ಯಾವ ರೀತಿಯಾಗಿ ಮುಂದುವರಿಬೇಕಾಗುತ್ತೆ? ಯಾಕಂದರೆ ಎರಡು ಗುಂಪುಗಳಾಗಿರುವಂತಹ ಕಾರಣದಿಂದಾಗಿ ಇದನ್ನು ಸ್ಪೀಕರ್ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ? 17 ಜನ ಶಾಸಕರ ಗುಂಪು ಪಳನಿಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇನ್ನು ಮಿಕ್ಕಿರುವಂಥ ಶಾಸಕರೆಲ್ಲರೂ ಸೇರಿಕೊಂಡು ಪಿ ವೇಲುಮಣಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇದು ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಇದು ಮುಂದೆ ಹೋಗುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ.